ಒಂದ್ ಸೀಸನ್ ಬಿಗ್ ಬಾಸ್ ಮುಗಿತು ಅಂತ ಅಂದಾಗ ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತ ಫ್ಯಾನ್ಸ್ಗಳು ಕುತೂಹಲದಿಂದ ಕಾಯ್ತಾ ಇದ್ರು. ಇದೀಗ ಸಿಹಿ ಸುದ್ದಿ, ಈ ಬಾರಿ ಬೇಗ ಶುರುವಾಗ್ತಿರುವಂತಹ ಬಿಗ್ ಬಾಸ್. ಹಾಗಾದ್ರೆ ಈ ಸಲ ಯಾರು ಊಹಿಸದ ಸ್ಪರ್ಧಿಗಳು ಒಳಗೆ ಇರ್ತಾರೆ? ಯಾರು ಹಾಗಾದ್ರೆ ಅವರು? ಈ ಬಾರಿ ಬೇಗ ಶುರುವಾಗ್ತಿರುವಂತಹ ಬಿಗ್ ಬಾಸ್, ಈ ಸಲ ಯಾರು ಕೂಡ ಊಹೆ ಮಾಡದ ಸ್ಪರ್ಧಿಗಳು ಒಳಕ್ಕೆ? ಈ ಸಲ ಸಾಮಾನ್ಯ ಜನರಿಗೂ ಸಿಗುತ್ತೆ ಅವಕಾಶ. ಓನ್ಲಿ ಸೆಲೆಬ್ರಿಟಿಗಳಿಗಂತ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಆಡಿಷನ್ ನಲ್ಲಿ ಗೆದ್ದವರಿಗೆ ಬಿಗ್ ಬಾಸ್ ಎಂಟ್ರಿ ಫಿಕ್ಸ್. ಬಿಗ್ ಬಾಸ್ ಸೇರಲಿದ್ದಾರೆ ಸೆಲೆಬ್ರಿಟಿಗಳು. ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನೋದೇ ಕುತೂಹಲ. 100 ದಿನಗಳ ಆಟ, ಮತ್ತೊಮ್ಮೆ ಕಿಚ್ಚ ಸುದೀಪ್ ನಿರೂಪಣೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಬಾರಿಯ ಬಿಗ್ ಬಾಸ್. ಈ ಬಾರಿ ಬೇಗ ಶುರುವಾಗ್ತಾ ಇರುವಂತಹ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ? ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಸಾಮಾನ್ಯರಿಗೂ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಇದೆ. ಆದ್ರೆ ಆಯ್ಕೆ ವಿಚಾರದಲ್ಲಿ ಆಡಿಷನ್ ನಲ್ಲಿ ಗೆದ್ದವರಿಗೆ ಮಾತ್ರ ಬಿಗ್ ಬಾಸ್ಗೆ ಎಂಟ್ರಿ. ಬಿಗ್ ಹೌಸ್ ಸೇರಲಿದ್ದಾರೆ ಸೆಲೆಬ್ರಿಟಿಗಳು. ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಈ ಬಗ್ಗೆ ಕುತೂಹಲ ಜಾಸ್ತಿ. 100 ದಿನಗಳ ಆಟ, ಮತ್ತೊಮ್ಮೆ ಕಿಚ್ಚ ಸುದೀಪ್ ನಿರೂಪಣೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನ ಕಾಯ್ತಾ ಇದ್ದಾರೆ ಕಾತುರದಿಂದ. ಬಿಗ್ ಬಾಸ್ ನ ಫ್ಯಾನ್ಸ್ ಯಾರಿದ್ದಾರೆ? ಬಿಗ್ ಬಾಸ್ ಅನ್ನ ಪ್ರತಿ ಸೀಸನ್ ಕೂಡ ನೋಡ್ಕೊಂಡು ಬಂದಂಥವ್ರು. ಬಿಗ್ ಬಾಸ್ ಅನ್ನ ಎಷ್ಟು ಹುಚ್ಚೆದ್ದು ನೋಡ್ತಾರೆ ಅಂದ್ರೆ ಅಷ್ಟು ಹುಚ್ಚು ಅಭಿಮಾನಿಗಳಿದ್ದಾರೆ ಬಿಗ್ ಬಾಸ್ಗೋಸ್ಕರ. ಮೊಬೈಲ್ ಫೋನ್ ಅನ್ನ ಹಿಡ್ಕೊಂಡು ಕೂತ್ರು ಅಂತ ಅಂದ್ರೆ ಬಿಗ್ ಬಾಸ್ ಮುಗಿಯೋವರೆಗೂ ಕದಲದೇ ಇಲ್ಲ, ಆ ರೀತಿಯಲ್ಲಿ ಅಭಿಮಾನಿಗಳಿರುವಂಥದ್ದು. ಸೊ ಹಾಗಾಗಿ ಬಿಗ್ ಹೌಸ್ ನಲ್ಲಿ ಯಾರ್ಯಾರಿರ್ತಾರೆ, ಸೆಲೆಬ್ರಿಟಿಗಳಿಗೆ ಮಾತ್ರ ಅವಕಾಶ ಅಂತ ಏನ್ ಕೇಳಲಾಗ್ತಿತ್ತಲ್ಲ, ಈ ಬಾರಿ ಹಾಗಿಲ್ಲ. ಆಡಿಷನ್ ಇದೆ, ಆಡಿಷನ್ ನಲ್ಲಿ ಯಾರು ಗೆಲ್ತಾರೆ, ಕಾಮನ್ ಮ್ಯಾನ್ ಸಹಿತ ಗೆಲ್ತಾರೆ, ಅವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಸಿಗುತ್ತೆ. ಈಗಾಗಲೇ ಒಂದು ಪ್ರೋಮೋ ಅನ್ನ ರಿಲೀಸ್ ಮಾಡಿತ್ತು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ. ಬಿಗ್ ಬಾಸ್ ಕುರಿತಾದಂಥ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಅದಾದ ನಂತರ ಮತ್ತೊಂದು ಪ್ರೋಮೋ ಬಿಡುಗಡೆ ಆಗುತ್ತೆ. ಆ ಪ್ರೋಮೋದಲ್ಲಿ, ಸೆಕೆಂಡ್ ಪ್ರೋಮೋದಲ್ಲಿ ತಿಳಿಸಲಾಗಿದೆ, ನೀವು ಕೂಡ ಆಡಿಷನ್ ಅನ್ನ ಭಾಗವಹಿಸ್ತೀರಿ ಅಂದ್ರೆ ನೀವು ಒಂದು ವಿಡಿಯೋ ಮುಖಾಂತರ 3 ನಿಮಿಷದ ಒಂದು ವಿಡಿಯೋವನ್ನ ಮಾಡಿ ಕಳಿಸಿಕೊಟ್ರಿ ಅಂತ ಅಂದ್ರೆ, ಒಂದು ವೆಬ್ಸೈಟ್ಗೆ ಕಳಿಸಿಕೊಟ್ರಿ ಅಂತ ಅಂದ್ರೆ ಅಲ್ಲಿ ಆಯ್ಕೆ ಮಾಡ್ತೀವಿ ನಾವು. ಅದರಲ್ಲಿ ಆಯ್ಕೆ ಮಾಡಿ ಆ ಆಡಿಷನ್ನಲ್ಲಿ ಮತ್ತೆ ಆಡಿಷನ್ಗೆ ಕರಿತೀವಿ. ಆ ಆಡಿಷನ್ನಲ್ಲಿ ನೀವು ಗೆದ್ರಿ ಅಂತ ಅಂದಾಗ, ಸೆಲೆಕ್ಟ್ ಆದ್ರಿ ಅಂತ ಅಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಸಿಗುತ್ತೆ ಅನ್ನೋದು ಆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಕಾಮನ್ ಮ್ಯಾನ್ ಸಹಿತ ಎಂಟ್ರಿ ಕೊಡ್ತಾನೆ. ಕೆಲವೊಂದಿಷ್ಟು ಪ್ರೋಸೆಸ್ಗಳಿರುವಂಥದ್ದು, ಆ ಪ್ರೋಸೆಸ್ಗಳನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿಕೊಂಡು ಯಾರು ಬೇಕಾದರೂ ಬಿಗ್ ಬಾಸ್ ಸ್ಪರ್ಧಿ ಆಗಬಹುದು, ಟ್ಯಾಲೆಂಟ್ ಇದ್ದವರು. ಓಂ ಪ್ರಕಾಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಹಿಂದೆ ಹೋದಂಥವ್ರು, ಕಳೆದ ಸೀಸನ್ಗಳಲ್ಲಿ ಹೋದಂಥವ್ರೆಲ್ಲ ಮತ್ತೆ ಮುಂದಿನ ಸೀಸನ್ಗಳಲ್ಲಿ ಎಂಟ್ರಿ ಕೊಡುವಂಥದ್ದು, ಬಿಗ್ ಬಾಸ್ ಮನೆಗೆ ಹೋಗುವಂಥದ್ದು ಅಥವಾ ಏನೋ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡುವಂಥದ್ದು ಇದೆಲ್ಲ ನಡೆಯುತ್ತೆ. ಈಗ ಓಂ ಪ್ರಕಾಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಇದೆ. ಇದು ನಿಜಾನ ಅಥವಾ ಇದು ಸುಳ್ಳ, ಅಥವಾ ಇದು ಯಾವ ರೀತಿಯಾಗಿ ಅಂದ್ರೆ ಬಿಗ್ ಬಾಸ್ ಇದನ್ನ ತೆಗೆದುಕೊಳ್ತಾರೆ ಅಥವಾ ಸೆಲೆಕ್ಟ್ ಆಗ್ತಾರ ಮತ್ತೆ ಓಂ ಪ್ರಕಾಶ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಒಂದಿಷ್ಟು ಸೀಸನ್ಗಳನ್ನ ಗಮನಿಸಿದ್ವಿ ನಾವು. ಹಳಬರಿಗೆ ಮತ್ತೆ ಅವಕಾಶವನ್ನ ಕೊಟ್ಟಿರುವಂಥದ್ದು. ಆಂಕರ್ ಅನುಶ್ರೀ ಆಗಿರ್ಬೋದು, ಅನುಪಮ ಆಗಿರ್ಬೋದು, ಈ ಕಳೆದ ಸೀಸನ್ನಲ್ಲಿ ಎಂಟ್ರಿ ಕೊಟ್ಟಂಥ ರಜತ್ ಆಗಿರ್ಬೋದು. ನೋಡಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸಂಭಾವ್ಯ ಸ್ಪರ್ಧಿಗಳು: ಸ್ಯಾಮ್ ಸಮೀರ್, ಸಮೀಕ್ಷಾ, ಓಂ ಪ್ರಕಾಶ್ ರಾವ್, ಇನ್ನು ವರ್ಷಾ ಕಾವೇರಿ, ವರುಣ್ ಆರಾಧ್ಯ, ಸೂರಜ್, ನಿಶಾ ಯೋಗೀಶ್ವರ್, ಭರತ್ ಬೋಪಣ್ಣ, ನಿಖಿತಾ ಸ್ವಾಮಿ ಸಂಭಾವ್ಯ ಸ್ಪರ್ಧಿಗಳು. ಸೀರುಂಡೆ ರಘು, ಜಗ್ಗಪ್ಪ, ಹುಲಿ ಕಾರ್ತಿಕ್,
ಯಾರ್ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ನೋಡಿದ್ರೆ ಒಂದಿಷ್ಟು ಸಂಭಾವ್ಯ ಪಟ್ಟಿಯನ್ನ ನೋಡಿದಾಗ ಕಾಣಿಸುವಂಥದ್ದು ಅದರಲ್ಲಿ ನಿಶಾ ಯೋಗೀಶ್ವರ್ ಇದ್ದಾರೆ, ಭರತ್ ಬೋಪಣ್ಣ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಇನ್ನು ಹುಲಿ ಕಾರ್ತಿಕ್, ಸೀರುಂಡೆ ರಘು, ಜಗ್ಗಪ್ಪ, ಸ್ಯಾಮ್ ಸಮೀರ್, ನಟಿ ಸಮೀಕ್ಷಾ, ಓಂ ಪ್ರಕಾಶ್ ರಾವ್, ವರ್ಷಾ ಕಾವೇರಿ, ವರುಣ ಆರಾಧ್ಯ, ಸೂರಜ್ ಹೆಸರು ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂಥವ್ರು ಕೂಡ ಇಲ್ಲಿ ಹೆಚ್ಚಾಗಿರುವಂಥದ್ದು ಸೆಲೆಬ್ರಿಟಿಗಳು. ಅದರಲ್ಲಿ ಮೇನ್ ಪಾಯಿಂಟ್ ಅಂತ ಸೆಲೆಬ್ರಿಟಿ ಅಂತ ನೋಡಿದ್ರೆ ಓಂ ಪ್ರಕಾಶ್ ರಾವ್ ಇದ್ದಾರೆ. ಇನ್ನು ಜಗ್ಗಪ್ಪ, ಹುಲಿ ಕಾರ್ತಿಕ್ ಇವರೆಲ್ಲರೂ ಕೂಡ ಆಲ್ರೆಡಿ ಕಾಮಿಡಿ ಶೋ ಅನ್ನ ಮಾಡ್ತಾ ಇರುವಂಥದ್ದು. ಸೂರಜ್ ಆಗಿರ್ಬೋದು, ಸೀರುಂಡೆ ರಘು ಆಗಿರ್ಬೋದು, ಭರತ್ ಬೋಪಣ್ಣ ಲಿಸ್ಟ್ನಲ್ಲಿದ್ದಾರೆ. ನಿಶಾ ಯೋಗೀಶ್ವರ್, ಸಿಪಿ ಯೋಗೀಶ್ವರ್ ಪುತ್ರಿ ನಿಶಾ ಯೋಗೀಶ್ವರ್ ಕೂಡ ಬಿಗ್ ಬಾಸ್ಗೆ ಹೋಗ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಸಂಭಾವ್ಯ ಸ್ಪರ್ಧಿಯಾಗಿರುವಂಥದ್ದು. ಇದರಲ್ಲಿ ಯಾರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ವರುಣ ಆರಾಧ್ಯ, ವರ್ಷಾ ಕಾವೇರಿ, ನಿಶಾ ಯೋಗೀಶ್ವರ್, ಭರತ್ ಬೋಪಣ್ಣ, ನಿಖಿತಾ ಸ್ವಾಮಿ, ಹುಲಿ ಕಾರ್ತಿಕ್. ಕಳೆದ ಬಾರಿನೂ ಕಾಮಿಡಿಯನ್ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಬ್ರು ಸೆಲೆಬ್ರಿಟಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಡೀತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕಳೆದ ಬಾರಿ ಗಿಲ್ಲಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕಾಮಿಡಿಯನ್ ಒಂದು ಕೋಟಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕಾಮಿಡಿಯನ್ ಆಗಿ ಯಾರನ್ನ ಗಿಲ್ಲಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಮನೆಯೊಳಗಡೆ ಮನರಂಜನೆಯನ್ನ ಎಷ್ಟು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಗಮನಿಸೋದಕ್ಕೆ. ಹಾಗಾಗಿ ಗಿಲ್ಲಿಯ ಆಯ್ಕೆ ನಿಜಕ್ಕೂ ಕೂಡ ಬಿಗ್ ಬಾಸ್ಗೆ ಒಂದು ಹೊಸ ತಿರುವನ್ನೇ ತಂದುಕೊಡ್ತು ಅಂತ ಹೇಳ್ಬೋದು. ಈ ಕಡೆ ಗಿಲ್ಲಿಗೂ ಕೂಡ ಅದರಿಂದ ಸಹಾಯ ಆಗುತ್ತೆ, ಸಾಕಷ್ಟು ಫ್ಯಾನ್ಸ್ ಫಾಲೋವಿಂಗನ್ನು ಹುಟ್ಕೊಳ್ತಾರೆ, ಸಾಕಷ್ಟು ಪ್ರಚಾರ ಆಗುತ್ತೆ, ಮತ್ತೊಂದಿಷ್ಟು ಬೆಳವಣಿಗೆಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ಇಡೀ ಎಷ್ಟು ಜನ ವೀಕ್ಷಣೆ ಮಾಡಿರ್ತಾರೆ ಅಂತ ಅಂದರೆ, ಎಷ್ಟು ಜನ ಓಟ್ ಹಾಕ್ತಾರೆ ಅಂತ ಅಂದರೆ ನಿಜಕ್ಕೂ ಊಹೆಗೆ ಮೀರಿದಂಥ ಒಂದು ರೀತಿಯಾದಂಥ ಅಲ್ಲಿ ಅಂಕಿ ಸಂಖ್ಯೆಗಳು ಬಂದಿರುತ್ತೆ. ಸೊ ಹೀಗೆ ಇದೆಲ್ಲವೂ ಕೂಡ ಇರುವಂಥದ್ದು. ಇನ್ನು ಕಾರ್ತಿಕ್, ಹುಲಿ ಆಗಿರ್ಬೋದು, ಜಗ್ಗಪ್ಪ ಆಗಿರ್ಬೋದು, ಈಗಾಗಲೇ ಒಂದಿಷ್ಟೇನು ಕಾರ್ಯಕ್ರಮಗಳನ್ನು, ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೆಸ್ತಾರಲ್ವ, ಅದರಿಂದ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ. ಅದರಲ್ಲಿ ಹುಲಿ ಕಾರ್ತಿಕ್, ಜಗ್ಗಪ್ಪ ಹೆಸರು ಕೂಡ ಮುನ್ನೆಲೆಗೆ ಇರುವಂಥದ್ದು. ಬಿಗ್ ಬಾಸ್ ಶುರುವಾಗ್ತಾ ಇದೆ, ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂದ ತಕ್ಷಣ ಎಲ್ಲರ ಕಿವಿ ಕೂಡ ನಿಗಿರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಇದ್ದಾರೆ. ಬಿಗ್ ಬಾಸ್ ಮತ್ತೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇದೆಯಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಒಂದು ಮನೋರಂಜನಾ ಕಾರ್ಯಕ್ರಮ ಒಂದು ಚಾನೆಲ್ನಲ್ಲಿ ಹರಿಬಿಟ್ಟಂತ ಪ್ರೋಮೋ ಕೂಡ, ಈಗೇನು ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದಾವಲ್ವಾ, ಹಾಗಾಗಿ ಜನ ಸಾಕಷ್ಟು ಕುತೂಹಲದಿಂದಿದ್ದಾರೆ ಯಾರು ಸ್ಪರ್ಧಿ ಅಂತ. ಅದ್ರ ಜೊತೆಗೆ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾ. ನನ್ನ ಕೊಲಿಗ್ ಗಂಗಾ ಇದೀಗ ಲೈವ್ನಲ್ಲಿ ಜಾಯ್ನ್ ಆಗಿರುವಂಥದ್ದು. ಗಂಗಾ, ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಕೂಡ ಒಂದ್ ರೀತಿ ಕಣ್ಣರಳಿಸ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇದೆಯಪ್ಪ, ಎಲ್ಲರೂ ಕೂಡ ಅಂದ್ರೆ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಒಂದು ಶೋ. ಸೊ ಈ ಬಾರಿ ಏನು ಪ್ರೋಮೋಗಳು ಕೂಡ ರಿಲೀಸ್ ಆಗಿದೆ, ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಪ್ರೋಮೋದಲ್ಲೂ ಕೂಡ ತಿಳಿಸ್ಕೊಡಲಾಗಿದೆ. ಏನೆಲ್ಲ ಚರ್ಚೆ ನಡೀತಾ ಇದೆ ಗಂಗಾ ಈ ಬಗ್ಗೆ? ಎಸ್ ವನಿತಾ, ಮೊದಲಿನಿಂದಲೂ ಕೂಡ ಇತ್ತು ಕಾಮನ್ ಮ್ಯಾನ್ಗಳಿಗೂ ಕೂಡ ಅವಕಾಶ ಮಾಡಿಕೊಡಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು, ಒಂದಷ್ಟು ಸಭೆಗಳು, ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದ್ದಂತೆ ಕಲರ್ಸ್ ಕನ್ನಡದವರು ಈ ವರ್ಷ ಈ ಸೀಸನ್ ಬಿಗ್ ಬಾಸ್ ಸೀಸನ್ 13 ಏನಿದೆಯಲ್ವಾ, ಈ ಬಾರಿ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಅವರು ಕೂಡ ಬಿಗ್ ಬಾಸ್ನಲ್ಲಿ ಭಾಗವಹಿಸಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಈಗ ಆಡಿಷನ್ ಕರೆದಿರುವಂಥದ್ದು. ಕೈ ತಟ್ಟಿ
ಕೈ ಕೊಟ್ಟು ಚಪ್ಪಾಳೆ ತಟ್ಟಿದ್ದು ಸಾಕು, ತೊಡೆ ತಟ್ಟಿ ಅಖಾಡಕ್ಕೆ ಇಳಿರಿ ಅಂತ ಹೇಳಿದ್ದಾರೆ. ಈ ಮೂಲಕ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ. 3 ನಿಮಿಷದ ಒಂದು ವಿಡಿಯೋವನ್ನು ನೀವು ಮಾಡಿ ಕಳುಹಿಸಿ ಕಲರ್ಸ್ ಕನ್ನಡ ಟೀಮ್ಗೆ. ಯಾಕೆ ನಾವು ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ನಾವು ಬಿಗ್ ಬಾಸಿಗೆ ಬರ್ತೀವಿ ಅನ್ನುವಂಥ ಒಂದಷ್ಟು ಕಾರಣಗಳನ್ನು ಇಟ್ಕೊಂಡು ನೀವು ಒಂದು ವಿಡಿಯೋ ಮಾಡಿಕೊಂಡು ನಾವು ನಮ್ಮ ಪೇಜ್ಗೆ ಒಂದು colorskannada.com ಅಥವಾ ಜಿಯೋ ಹಾಟ್ಸ್ಟಾರ್ ಅನ್ನೋ ಒಂದು ಇದಕ್ಕೆ ಅಲ್ಲಿ ನೀವು ಹಾಕಿ ಅಂತ ಹೇಳಿದ್ದಾರೆ. ಆ ಒಂದು ಎಲ್ಲ ವಿಡಿಯೋಗಳನ್ನು ನೋಡಿ ಪರಿಶೀಲನೆ ಮಾಡಿ ಯಾರು ಸೂಕ್ತರಿದ್ದಾರೆ ಅವರನ್ನು ಆಯ್ಕೆ ಮಾಡುತ್ತೆ ಈ ಒಂದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್. ಅದಾದ ಬಳಿಕ ಒಂದಷ್ಟು ಜನರ ಮಾತುಗಳು, ಒಂದಷ್ಟು ಜನರು ಇವ್ರು ಬರ್ತಾರೆ ಇಂತಿಂಥವ್ರು ಬರ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇರುವಂಥದ್ದು. ಕಿರುತೆರೆಯ ನಟರು ಆಗಿರ್ಬೋದು ಅಥವಾ ಜೊತೆಗೆ ಒಂದಷ್ಟು ಹೊರಗಡೆಗೆ ನೆಗೆಟಿವ್ ಹಾಗೆ ಪಾಸಿಟಿವ್ ಇರುವಂತಹ ವ್ಯಕ್ತಿಗಳು ಕೂಡ ಇರುವಂಥವ್ರು, ವಿವಾದಾತ್ಮಕವಾಗಿ ಇರುವಂಥ ವ್ಯಕ್ತಿಗಳನ್ನು ಕೂಡ ಕರೆಯುವಂಥ ಚಾನ್ಸಸ್ಗಳು ಇರುತ್ತೆ. ಜೊತೆಗೆ ಈ ಬ್ಲಾಗ್ಗಳನ್ನು ಮಾಡ್ಕೊಳ್ತಾ ಹಾಗೆ ರೀಲ್ಸ್ಗಳನ್ನು ಮಾಡ್ಕೊಳ್ತಾ ಒಂದಷ್ಟು ಜನ ಫೇಮಸ್ ಆಗಿರ್ತಾರೆ, ಅವ್ರುಗಳಿಗೂ ಕೂಡ ಅವಕಾಶ ಇರುವಂಥದ್ದು. ಗಮನಿಸ್ತಾ ಹೋಗೋದಾದರೆ ಸೂರಜ್ ಅವರನ್ನ ಕರೆಸುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು. ಜೊತೆಗೆ ನಿಶಾ ಯೋಗೇಶ್ವರ್ ಅವರು, ಭರತ್ ಬೋಪಣ್ಣ, ನಿಖಿತಾ ಸ್ವಾಮಿ, ಜೊತೆಗೆ ಹುಲಿ ಕಾರ್ತಿಕ್, ಸೀರುಂಡೆ ರಘು, ಜಗ್ಗಪ್ಪ ಇವರೆಲ್ಲರೂ ಒಂದಷ್ಟು ಜನ ಕಾಮಿಡಿಯನ್ಸ್ಗಳು ಕೂಡ ಸೇರಿದ್ದಾರೆ. ಜೊತೆಗೆ ನಟ ನಟಿಯರು ಕೂಡ ಇರುವಂಥದ್ದು. ಗಮನಿಸ್ತಾ ಹೋಗೋದಾದರೆ ಓಂ ಪ್ರಕಾಶ್ ರಾವ್ ಅವರು ಕೂಡ ಕಳೆದ ಒಂದು 10 ವರ್ಷಗಳ ಹಿಂದೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಒಂದು ಬಿಗ್ ಬಾಸಿಗೆ ಬಂದಿದ್ದರು. ಆದರೆ ಈ ವರ್ಷ ಅವರು ಸ್ಪರ್ಧಿಯಾಗಿ ಬರ್ತಾರೆ ಅನ್ನುವಂಥದ್ದು, ಮೊದಲಿನಿಂದಲೇ ಕೂಡ ಬರ್ತಾರೆ ಅನ್ನುವಂತಹ ಮಾತುಗಳು, ಚರ್ಚೆಗಳು ಆರಂಭ ಆಗಿರುವಂಥದ್ದು. ಕಾದು ನೋಡಬೇಕು ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ, ಅಂತಿಮ ಪಟ್ಟಿಯಾಗಿ ಯಾವೆಲ್ಲ ಸ್ಪರ್ಧಿಗಳು ಕಾಣಿಸ್ಕೊಳ್ತಾರೆ ಅಂತಿಮ ಪಟ್ಟಿಯಲ್ಲಿ ಅಂತ. ಒಂದಷ್ಟು ಜನ ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಅಥವಾ ನಾವೇ ಬರ್ಬೋದು ಅಥವಾ ನೀವು ಬರ್ಬೋದು ಅನ್ನುವಂಥ ಚರ್ಚೆಗಳು ಇರುವಂಥದ್ದು ಬಿಗ್ ಬಾಸ್ನಲ್ಲಿ ಇದೀಗ. ಥ್ಯಾಂಕ್ ಯು ಗಂಗಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.